ಮಾಜಿ ಸಚಿವ ಸಿಟಿ ರವಿ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಸಿಟಿ ರವಿ. ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಹಾಗೆ ಬಿಎಲ್ ಸಂತೋಷ್ ಅವರ ಜೊತೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಸಿಟಿ ರವಿ. ಇಬ್ಬರು ನಾಯಕರ ಬಳಿ ತಲಾ 1 ಗಂಟೆ ಚರ್ಚೆ ಆಗಿದೆ. ಬಿಜೆಪಿ ರೆಬಲ್ ನಾಯಕರ ನಡೆ ಹಾಗೆ ವಕ್ಫ್ ಹೋರಾಟ, ವಿಜೇಂದ್ರ ವಿರುದ್ಧ ಇರುವಂತಹ ಅಸಮಾಧಾನದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ ವರಿಷ್ಠರು ಸಿಟಿ ರವಿ ಅವರಿಂದ. ದೆಹಲಿ ನಾಯಕರಿಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ ಸಿಟಿ ರವಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲುವಿಗಾಗಿ ಸಿಟಿ ರವಿ ಶ್ರಮ ವಹಿಸಿದ್ರು. ಹೀಗಾಗಿ ಸಿಟಿ ರವಿಗೆ ಶಬಾಷ್ಗಿರಿ ನೀಡಿದ್ದಾರೆ ಬಿಜೆಪಿ ಹೈಕಮಾಂಡ್ನಿಂದ. ಸಿಟಿ ರವಿ ಉಸ್ತುವಾರಿಯಾದ 58 ಕ್ಷೇತ್ರಗಳಲ್ಲಿ 46 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಎನ್ಡಿಎ ಕೂಟಕ್ಕೆ ಜಯ ಆಗಿದೆ. ಇದರಲ್ಲಿ ಸಿಟಿ ರವಿಯವರ ಪಾಲು ಸಹ ಇದೆ. ಹಾಗಾಗಿ ಅವರಿಗೆ ಶಹಬಾಷ್ಗಿರಿಯನ್ನ ಸಹ ಬಿಜೆಪಿ ಹೈಕಮಾಂಡ್ ನೀಡಿದೆ. ರವಿ ಶಿವರಾಮ್, ಇನ್ನು ಸಿಟಿ ರವಿ ಅವರನ್ನ ವರಿಷ್ಠರು ಕರೆಸಿಕೊಂಡಿದ್ದಾರೆ. ಅಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ದೆಹಲಿಯಲ್ಲಿ ಯಾವೆಲ್ಲ ಮಾತುಕತೆ ನಡೆದಿದೆ ಸಿಟಿ ರವಿಯವರ ಜೊತೆಯಲ್ಲಿ ಅಂತ? ಪ್ರಗತಿ, ನಿನ್ನೆ ಸಂಜೆ ಸಿಟಿ ರವಿ ಅವರು ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅವರನ್ನು ಅಥವಾ ಅವರೇ ಹೇಳಿರುವಂಥ ಮಾಹಿತಿಯ ಪ್ರಕಾರ ತಾನು ಒಂದು ಮದುವೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಈಗ ನಮ್ಮ ದೆಹಲಿಯಿಂದ ಬರ್ತಾ ಇರುವಂಥ ಮಾಹಿತಿ, ಸಿಟಿ ರವಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಇಬ್ಬರ ನಡುವಿನ ಮಾತುಕತೆಯಲ್ಲಿ ಏನೇನು ಚರ್ಚೆಗೆ ಬಂದಿದ್ದಾವೆ ಎನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅಥವಾ ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂಥ ವಿದ್ಯಮಾನಗಳ ಬಗ್ಗೆ ಏನೆಲ್ಲ ಚರ್ಚೆಗಳಾದವು ಹೇಳುವಂಥದ್ದನ್ನು ತಿಳ್ಕೊಳ್ಬೇಕಾಗಿದೆ. ಆದರೆ ಚರ್ಚೆ ಏನಾಯಿತು ಅನ್ನುವಂಥದ್ದು ಇನ್ನೂ ತಿಳ್ಕೊಳ್ಬೇಕಾಗಿರುವ ವಿಚಾರದ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂಥ ವಿದ್ಯಮಾನಗಳ ಬಗ್ಗೆ ನಿಶ್ಚಿತವಾಗಿ ಸಿಟಿ ರವಿ ಅವರು ಮಾತನಾಡಿರಬಹುದು ಎನ್ನುವಂಥದ್ದು ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಯಾಕೆಂದರೆ ಕಳೆದ ಅನೇಕ ದಿನಗಳಿಂದ ಬಿಜೆಪಿಯಲ್ಲಿ ಆಗಿರುವಂಥ ವಿದ್ಯಮಾನಗಳು, ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ, ಬಿಜೆಪಿಯಲ್ಲಿ ಅನೇಕ ನೇಮಕಗಳನ್ನು ಮಾಡುವಾಗ ಅಥವಾ ಆಯ್ಕೆ ಪ್ರಕ್ರಿಯೆ ಆಗುವಾಗ ಎಲ್ಲರ ಜೊತೆ ಕಲೆಕ್ಟಿವ್ ಆಗಿ ಒಂದು ಚರ್ಚೆಯನ್ನು ಮಾಡಲ್ಲ ಎನ್ನುವಂಥ ಈ ರೀತಿಯ ಅನೇಕ ಅಪಸ್ವರಗಳೇನಿದ್ವು ಅದೆಲ್ಲದರ ಬಗ್ಗೆ ಸಿಟಿ ರವಿ ಮಾತನಾಡಿದ್ರೆ ಗೊತ್ತಿಲ್ಲ. ಈ ಎಲ್ಲ ಸಂಗತಿಗಳಿರೋದ್ರಿಂದ ಈ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಭೇಟಿ ಭಾಳ ಕುತೂಹಲವನ್ನು ಮೂಡಿಸಿದೆ. ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಜೊತೆ 1 ಗಂಟೆಗಳ ಕಾಲ ಕುಳಿತುಕೊಂಡು ಮಾತನಾಡಿದರೆ ಎನ್ನುವಂಥ ವರ್ತಮಾನ ದೆಹಲಿಯಿಂದ ಬರ್ತಾ ಇದ್ದಾವೆ. ಹೀಗಾಗಿ ಆ ಭೇಟಿಯೇ ಕುತೂಹಲ ಇನ್ನಷ್ಟು ಜಾಸ್ತಿ ಮಾಡಿದೆ. ಯಾಕೆಂದರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಷಯದ ಬಗ್ಗೆ ಅನೇಕ ಚರ್ಚೆಗಳು ಎದುರಾಗ್ತಾ ಇದ್ದಾವೆ. ಮೊನ್ನೆ ಸೋತಂಥ 3 ಎಲೆಕ್ಷನ್ನಲ್ಲಿ ಬಿಜೆಪಿ ಒಳಜಗಳವೇ ಇದಕ್ಕೆ ಕಾರಣ ಎನ್ನುವಂಥದ್ದನ್ನು ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ಹೀಗೆ ಅನೇಕ ವಿದ್ಯಮಾನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಸಿಟಿ ರವಿ ಕೂಡ ಈ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗೇ ಬಿಟ್ಟರು ಅನ್ನುವಂಥದ್ದು ಚರ್ಚೆ ಆಗಿತ್ತು. ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆಲಸವನ್ನು ಮಾಡಿದರು. ಅದರ ನಂತರದಲ್ಲಿ ಅವರು ರಾಜ್ಯಾಧ್ಯಕ್ಷರಾಗ್ತಾ ಇರುವಂಥ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಮತ್ತು ಸಂಘಟನೆ ವಲಯದಲ್ಲೂ ಕೂಡ ಸಿಟಿ ರವಿ ಅವರಿಗೆ ಆಗಬಹುದು ಎನ್ನುವಂಥ ಮಾಹಿತಿಗಳು, ಆ ರೀತಿಯ ಅನೇಕ ಒಂದು ಕಾರ್ಯಕರ್ತರಿಂದ ಚರ್ಚೆಗಳು ಕೂಡ ಒಳಪಟ್ಟಿದ್ದವು. ಈ ಸಂದರ್ಭದಲ್ಲಿ ಈಗ ಸಿಟಿ ರವಿ ಅವರು ಅಂದರೆ ರಾಜ್ಯದಲ್ಲಿ ಆಗಿರುವಂಥ ವಿದ್ಯಮಾನಗಳ ಸಂದರ್ಭದಲ್ಲಿಯೇ ಸಿಟಿ ರವಿ ಅವರು ದೆಹಲಿಗೆ ಹೋಗಿರುವಂಥದ್ದು ಕುತೂಹಲ ಅನ್ಸುತ್ತೆ. ಚರ್ಚೆ ಏನಾಗಿದೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗಿದೆ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.